ವಿಜಯನಗರ ಜಿಲ್ಲೆಗೆ ಹೊಸ ಜಿಲ್ಲಾಧಿಕಾರಿಯಾಗಿ 2012ರ ಬ್ಯಾಚ್ ಐಎಎಸ್ ಅಧಿಕಾರಿ ಕವಿತಾ ಮನ್ನಿಕೆರೆ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದ ಎಂಎಸ್ ದಿವಾಕರ್ ಅವರನ್ನ ವರ್ಗಾವಣೆ ಮಾಡಲಾಗಿದ್ದು ಸದ್ಯ ಹೂಗುಚ್ಛವನ್ನ ನೀಡಿ ಹೊಸ ಡಿಸಿಗೆ ಸ್ವಾಗತವನ್ನ ಕೋರಲಾಗಿದೆ. ವಿಜಯನಗರ ಜಿಲ್ಲೆಯ ಮೊದಲ ಮಹಿಳಾ ಡಿಸಿಯಾಗಿ ಕವಿತಾ ಮನ್ನಿಕೆರೆ ಅಧಿಕಾರವನ್ನು ವಹಿಸಿಕೊಂಡಿದ್ದು ಇವರು ಮೊದಲು ಚಿತ್ರದುರ್ಗ ಡಿಸಿ ಹಾಗೆ ಗೃಹ ಮಂಡಳಿ ಆಯುಕ್ತರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ನೂತನ ಡಿಸಿಯಾಗಿ ಸದ್ಯ ಕವಿತಾ ಮನ್ನಿಕೆರೆ ಅಧಿಕಾರ ಸ್ವೀಕಾರವನ್ನು ಮಾಡಿದ್ದಾರೆ. 2012ರ ಬ್ಯಾಚ್ ಐಎಎಸ್ ಅಧಿಕಾರಿ ಎರಡನೆಯ ಬಾರಿ ಡಿಸಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇನ್ನು ಮಾಜಿ ಡಿಸಿ ಎಂಎಸ್ ದಿವಾಕರ್ರಿಂದ ಅಧಿಕಾರ ಹಸ್ತಾಂತರವಾಗಿದೆ. ಸಿಎಂ ವೇದಿಕೆಯ ವಿವಾದದಲ್ಲಿ ದಿವಾಕರ್ ಬಹಳಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದ್ದರು. ಚಿತ್ರದುರ್ಗ ಡಿಸಿ ಹಾಗೂ ಗೃಹ ಮಂಡಳಿ ಆಯುಕ್ತರಾಗಿದ್ದಂತಹ ಕವಿತಾ ವಿಜಯನಗರ ಜಿಲ್ಲೆಯ ಮೊದಲ ಮಹಿಳಾ ಡಿಸಿಯಾಗಿ ಸದ್ಯ ಕವಿತಾಗೆ ಸ್ವಾಗತವನ್ನು ಕೋರಲಾಗಿದೆ. ಹೂಗುಚ್ಛ ನೀಡಿ ಇವರಿಗೆ ಅಂದರೆ ಹೊಸ ಡಿಸಿಗೆ ಸ್ವಾಗತವನ್ನು ಕೋರಲಾಗಿದೆ.